ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಹೌದು, ಮೀರಾ ನಡವಳಿಕೆ ಯಾವ ಕಡೆಯಿಂದನೂ ಮಣಿ ನಡವಳಿಕೆಗೆ ಹೋಲಿಕೆ ಆಗ್ತಾನೆ ಇರಲಿಲ್ಲ. ನಿಜವಾಗ್ಲೂ ಮೀರಾ ಮೈ ಮೇಲೆ ಮಣಿ ಬಂದಿತ್ತಿದ್ರೆ ಅವಳು ಗುಲಾಬಿ ಗಿಡನ ಹೊಡೆಯೋದಕ್ಕೆ ಸಾಧ್ಯನೇ ಇರಲಿಲ್ಲ. ಪ್ರೇತ ಜನ್ಮ ತಗೊಂಡಿರೋದು ನಾನ್ ಅಲಿಯ ಕಲ್ಲ ಕಣೆ, ನಿಮ್ಮನ್ನೆಲ್ಲ ಬೀದಿ ಬೀದಿಲಿ ಅಲ್ಸೋದಕ್ಕೆ. ಆದ್ರೆ ಅವತ್ತು ಮೀರಾ ಕೈ ಮೇಲೆ ಕರ್ಪೂರ ಇಟ್ಕೊಂಡಿದ್ಲಲ್ಲ, ಅದೇಗ್ ಸಾಧ್ಯ? ಅವಳ ಮೈ ಮೇಲೆ ಏನಾದ್ರೂ ಒಂದು ಶಕ್ತಿ ಇಲ್ಲ ಅನ್ನೋದಾದ್ರೆ ಖಂಡಿತ ಕರ್ಪೂರ ಹಚ್ಚಿ ಕೈ ಮೇಲೆ ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅವಳ ಮೈ ಮೇಲೆ ಬೇರೆ ಯಾರೋ ಇರೋದಂತೂ ನಿಜ, ಆದ್ರೆ ಅದು ಮಣಿ ಅಲ್ಲ. ಮಣಿಗೆ ಅದಕ್ಕೆ ಮೇಲೆ ಎಷ್ಟೇ ದ್ವೇಷ ಇದ್ರು ನನ್ನ ಮೇಲೆ ತುಂಬಾ ಪ್ರೀತಿ ಇತ್ತು. ಅವತ್ತು ನನ್ನನ್ನು ಹೊಡೆಯೋಕ್ ಬಂದ್ಲಲ್ಲ, ಅವಾಗ್ಲೇ ನಾನು ಅರ್ಥ ಮಾಡ್ಕೊಳ್ಬೇಕಿತ್ತು ಇದು ಮಣಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗಾದ್ರೆ ಯಾರಿರ್ಬೋದು? ನನ್ನನ್ನು ಸಾಯಿಸೋ ಅಷ್ಟು ದ್ವೇಷ ಬೇರೆ ಯಾರಿಗಿದೆ? ಯಾರು ಯಾರು? ಯಾಕೆ ಅವ್ರು ಊಟ ಮಾಡ್ಲಿಲ್ವಾ? ಏನಿದು? ಏನ್ ಮಿಕ್ಸ್ ಮಾಡಿದ್ಯಾ ಇದಕ್ಕೆ? ಅಂದ್ರೆ ಮೀರಾ ದೇಹದಲ್ಲಿ ಇರೋದು ಮಾಯಮ್ಮನ. ಸತ್ಯ ಏನು ಅಂತ ತಿಳ್ಕೊಳ್ದೆ ನಾನು ಏನೂ ಮಾಡೋದಕ್ಕಾಗಲ್ಲ. ಮೀರಾ ಮೈ ಮೇಲೆ ಇರೋದು ಮಾಯಮ್ಮನೆ ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ಮಾಯಮ್ಮನೆ ನೀನ್ ಕುತ್ಕೆಲಿರೋ ಆಂಜನೇಯ ಡಾಲರ್ನ ತೆಗಿಯಕ್ ಹೇಳಿತ್ತು. ನಾನು ಹಾಕೊಂಡಿರೋ ಈ ಆಂಜನೇಯ ಡಾಲರ್ ಮೇಲೆ ಕಣ್ಣು ಹಾಕಿದ್ಯಲ್ಲ, ಅದ್ಯಾಕೆ ಅಂತ ಹೇಳು. ಎಸ್, ಮಾಯಮ್ಮ ನನ್ನ ಹತ್ರ ಇದ್ದಿದ್ದ ಆಂಜನೇಯ ಡಾಲರ್ಗೆ ತುಂಬಾ ಭಯ ಪಡ್ತಿದ್ಲು. ಈಗ ಅದನ್ನ ತಗೊಂಡೋಗಿ ಅವಳ ಮುಂದೆ ಹಿಡಿದ್ರೆ 100% ಗೊತ್ತಾಗತ್ತೆ ಅದು ಅವಳ ಇಲ್ವಾ ಅಂತ. ಬಟ್ ಆ ಡಾಲರ್ ಇಲ್ಲಿದೆ.